ನಮಸ್ಕಾರ ಸ್ನೇಹಿತರೆ, ಕೇರಳದ ಕಣ್ಣೂರಲ್ಲಿದ್ದೀನಿ. ಕಣ್ಣೂರಿಗೆ ಬಂದಾಗ ಈ ಕಲ್ಮಕ್ಕಾಯಿ ಅಂತ ಕರೀತಾರೆ, ಅದನ್ನ ಸೆಲ್ ಫಿಶ್ ಅಂತ ಕರಿಬೋದು, ಸಮುದ್ರದ ಸಿಲಿಬೆ ಅಂತ ಕರೀತಾರೆ, ಕಪ್ಪೆ ಚಿಪ್ಪು ಥರ ಇರುತ್ತೆ. ಅದರ ಒಂದು ಪದಾರ್ಥ ಮಾಡ್ತಾರೆ ಆಯಿತಾ. ತುಂಬ ಚೆನ್ನಾಗಿರುತ್ತೆ. ಅದೊಂದು ಟೇಸ್ಟ್ ಮಾಡಲಿಕ್ಕೆ ಅಂತ ನಾನು ಈಗ ಹೋಗ್ತಾ ಇದ್ದೀನಿ ಆಯಿತಾ. ಅಲ್ಲಿಗೆ ಹೋಗ್ಬಿಟ್ಟು ನೋಡುವ ಯಾವ ಥರ ಒಂದು ಟೇಸ್ಟ್ ಇರೋಂಥ ಒಂದು ಪದಾರ್ಥ ಅಂತ. ತುಂಬ ಫೇಮಸ್ ಆಯಿತಾ. ಕೇರಳಕ್ಕೆ ಬಂದಾಗ ಕಲ್ಮಕ್ಕಾಯಿ ಪುರ್ಚದಂದರೆ ತುಂಬ ಫೇಮಸ್ ಆಗಿರುತ್ತೆ. ನೋಡುವ ಆಯಿತಾ. ಕಣ್ಣೂರಿನ ಒಂದು ಕೂಡಾಳಿ ಹತ್ರ ಇದ್ದೀನಿ. ಒಂದು ಪ್ಲೇಸು ಸ್ವಲ್ಪ ಹೋಗ್ಲಿಕ್ಕಿದೆ ಆಯಿತಾ, ಅಲ್ಲಿ ಹೋಗಿ ನೋಡುವ. ಇದಕ್ಕೆ ತುಂಬ ಹೆಸರುಗಳಿದೆ. ಕನ್ನಡದಲ್ಲಿ ಚಿಪ್ಪಿ ಅಂತ ಕರೀತಾರೆ, ಮಂಗಳೂರವರು ಮರವಾಯಿ ಅಂತ ಕೂಡ ಕರೀತಾರೆ. ಈ ತಟ್ಟುಗಡೆಯಲ್ಲಿ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದಾರೆ ಆಯಿತಾ. ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ, ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಒಂದಕ್ಕೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ಟೀ ಒಟ್ಟಿಗೆ ಒಳ್ಳೆ ಚೆನ್ನಾಗಿರುತ್ತೆ ಆಯಿತಾ. ಬಿಸಿ ಬಿಸಿಯಾಗಿ ತಿನ್ಬೋದು. ಅಂದರೆ ಕೇರಳದಲ್ಲಿ ಈ ತಟ್ಟುಗಡೆ ಅನ್ನೋದು ತುಂಬ ಫೇಮಸ್ ಆಗಿರುತ್ತೆ. ಅದರಲ್ಲಿ ಕಲ್ಮಕ್ಕಾಯಿ ಪುರ್ಚದಂದರೆ ತುಂಬ ಫೇಮಸ್. ಆಗ ಸಿಗುತ್ತಾಯ್ತಾ. ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬ ಜನಗಳಿದ್ದಾರೆ ಆಯಿತಾ. ಈ ಒಂದು ಪ್ಲೇಸ್ ಇರೋದು ಕೂಡಾಳಿ ಹತ್ರ ಆಯಿತಾ. ಇವರ ನಂಬರ್ನ ನಾನು ಮೆನ್ಷನ್ ಮಾಡ್ತೀನಿ. ಯಾರಾದರೂ ಅಲ್ಲಿ ಹೋಗ್ತಾ ಇದ್ದರೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಆಯಿತಾ. ಇವ್ರಿಗೊಂದು ಬಿಸ್ನೆಸ್ಸು, ನಮಗೊಂದು ವೀಡಿಯೋ ಅಷ್ಟೇ, ಬೇರೆ ಏನಿಲ್ಲ. ನೋಡಿ ಇದೇ ಆಯಿತಾ ಕಲ್ಮಕ್ಕಾಯಿ. ತುಂಬ ಟೇಸ್ಟಾಗಿರುತ್ತೆ, ಸ್ಪೈಸಿ ಮತ್ತು ಟೇಸ್ಟ್ ಅಂತ ಹೇಳ್ಬೋದು. ಅದರೊಟ್ಟಿಗೆ ಟೀ ಒಟ್ಟಿಗೆ ತಿಂತಾ ಇದ್ದರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ಇದೇ ಥರ ಮತ್ತೊಂದು ಹೊಸ ವೀಡಿಯೋದಲ್ಲಿ ಬರ್ತೀನಿ. ಬಾಯ್.